ನಮಸ್ಕಾರ ವಿದ್ಯಾರ್ಥಿಗಳೇ, HGA ಅಕಾಡೆಮಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕದ ಇತಿಹಾಸದ ಅತ್ಯಂತ ಪ್ರಮುಖ ಪ್ರಶ್ನೆಗಳನ್ನು ವಿಶ್ಲೇಷಿಸಲಿದ್ದೇವೆ. ಈ ವಿಡಿಯೋ ಪ್ರಾರಂಭಿಸುವ ಮುನ್ನ HGA ಅಕಾಡೆಮಿಯ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಂದು ವಿನಂತಿಸಿಕೊಳ್ಳುತ್ತೇನೆ. ಇಂದಿನ ಪ್ರತಿಯೊಂದು ವಿವರಣೆಯನ್ನು HGA ಅಕಾಡೆಮಿ ವತಿಯಿಂದಲೇ ನಿಮಗಾಗಿ ಸಿದ್ಧಪಡಿಸಲಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುವಾಗ ಅನೇಕರು ಇತಿಹಾಸವನ್ನು ಕೇವಲ ದಿನಾಂಕಗಳ ಪಟ್ಟಿಯಂತೆ ನೋಡುತ್ತಾರೆ. ಆದರೆ ಇತಿಹಾಸವನ್ನು ಭೌಗೋಳಿಕವಾಗಿ ಒಂದು ನಕ್ಷೆಯ ಮೇಲೆ ಜೋಡಿಸಿದಾಗ ಪ್ರತಿ ಘಟನೆಯೂ ಒಂದು ತಾರ್ಕಿಕ ಸರಣಿಯಂತೆ ಕಾಣಿಸುತ್ತದೆ. ಈ ರೀತಿ ಓದಿದಾಗ ಮಾತ್ರ ಪರೀಕ್ಷೆಯಲ್ಲಿ ಕನ್ಫ್ಯೂಸ್ ಆಗದೆ ನಿಖರವಾದ ಉತ್ತರ ಗುರುತಿಸಲು ಸಾಧ್ಯವಾಗುತ್ತದೆ. ಇದನ್ನು ಸುಲಭವಾಗಿಸಲು ಇಂದು ನಾನು ನಿಮಗೆ ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿಯ 5 ಪ್ರಮುಖ ಪಿಲ್ಲರ್ಗಳನ್ನು ಪರಿಚಯಿಸುತ್ತೇನೆ: ಬೆಳಗಾವಿ, ಅಂಕೋಲಾ, ಶಿವಪುರ, ವಿದುರಾಶ್ವತ್ಥ ಮತ್ತು ಕೆಲವು ಪ್ರಮುಖ ವ್ಯಕ್ತಿಗಳು. ಈ 5 ಬಿಂದುಗಳನ್ನು ನಿಮ್ಮ ತಲೆಯಲ್ಲಿ ಮ್ಯಾಪ್ ಮಾಡಿಕೊಂಡರೆ ಎಕ್ಸಾಮಿನರ್ ಎಷ್ಟೇ ತಿರುಚಿ ಪ್ರಶ್ನೆ ಕೇಳಿದರೂ ನೀವು ಸುಲಭವಾಗಿ ಉತ್ತರ ಕಂಡುಹಿಡಿಯಬಹುದು. ಈ 5 ಭೌಗೋಳಿಕ ಮತ್ತು ಐತಿಹಾಸಿಕ ಕೇಂದ್ರಗಳನ್ನು ಬಳಸಿಕೊಂಡು ನಾವು ದಶಕಗಳಿಂದ ಪರೀಕ್ಷೆಯಲ್ಲಿ ರಿಪೀಟ್ ಆಗುತ್ತಿರುವ ಪ್ರಶ್ನೆಗಳನ್ನು ಹೇಗೆ ಬಿಡಿಸಬಹುದು ಎಂದು ನೋಡೋಣ. ಬನ್ನಿ, ನಮ್ಮ ಮೊದಲನೇ ಪಿಲ್ಲರ್ ಕಡೆ ಹೋಗೋಣ. ನಮ್ಮ ಟೈಮ್ಲೈನ್ನ ಮೊದಲನೇ ನಿಲ್ದಾಣ ವರ್ಷ 1924 ಮತ್ತು ಸ್ಥಳ ಕುಂದಾನಗರಿ, ಬೆಳಗಾವಿ. ಈ ಇಸವಿ ಮತ್ತು ಸ್ಥಳ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಅಳಿಸಲಾಗದ ದಾಖಲೆ. ಈ ಅಧಿವೇಶನದ ವಿಶೇಷತೆಯೆಂದರೆ ಮಹಾತ್ಮ ಗಾಂಧೀಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷತೆ ವಹಿಸಿದ್ದು ಇದೊಂದೇ ಬಾರಿ. ಈ ಐತಿಹಾಸಿಕ ಘಟನೆ ನಡೆದಿದ್ದು ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ. ಈ ಒಂದು ವಿಷಯದ ಸುತ್ತ ಹೇಗೆ ಪ್ರಶ್ನೆಗಳು ಬರುತ್ತವೆ ನೋಡಿ. PSI 2000ನೇ ಇಸವಿಯ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆ ಇಲ್ಲಿದೆ: 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯಾರು? ಆಯ್ಕೆಗಳು: ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ಪಟೇಲ್, KC ರೆಡ್ಡಿ. ನಮಗೆ ಈಗಾಗಲೇ ತಿಳಿದಿರುವಂತೆ ಸರಿಯಾದ ಉತ್ತರ ಮಹಾತ್ಮ ಗಾಂಧಿ. ಇದೇ ವಿಷಯವನ್ನು ಸ್ವಲ್ಪ ವಿಸ್ತರಿಸಿ PSI ವೈರ್ಲೆಸ್ HK 2015 ಪರೀಕ್ಷೆಯಲ್ಲಿ ಹೀಗೆ ಕೇಳಿದ್ದಾರೆ: 1924ರಲ್ಲಿ ಬೆಳಗಾವಿಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ವಾರ್ಷಿಕ ಅಧಿವೇಶನ ನಡೆಸುವ ಭಾಗ್ಯ ಕರ್ನಾಟಕದ್ದಾಗಿತ್ತು. ಈ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು? ಇಲ್ಲಿಯೂ ಕೂಡ ನಮ್ಮ ಕೀವರ್ಡ್ಸ್ 1924 ಮತ್ತು ಬೆಳಗಾವಿ. ಉತ್ತರ ಮಹಾತ್ಮ ಗಾಂಧಿಯೇ ಆಗಿರುತ್ತಾರೆ. ಇದನ್ನೇ ಉಲ್ಟಾ ಕೇಳಿದರೆ ಹೇಗಿರುತ್ತೆ? PCKSRP NHK 2016ರ ಎಕ್ಸಾಮ್ ಪ್ರಶ್ನೆ ನೋಡಿ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಯಾವ ವರ್ಷದಲ್ಲಿ ನಡೆಯಿತು? ಇಲ್ಲಿ ವರ್ಷವನ್ನು ಕೇಳಿದ್ದಾರೆ. ಆಯ್ಕೆಗಳಲ್ಲಿ ನಮಗೆ ಬೇಕಾದ 1924 ಸ್ಪಷ್ಟವಾಗಿ ಕಾಣಿಸುತ್ತಿದೆ. 1924 ಬೆಳಗಾವಿ ಮತ್ತು ಗಾಂಧೀಜಿ, ಈ ಮೂರನ್ನು ಒಂದು ಗುಂಪಾಗಿ ನೆನಪಿಟ್ಟುಕೊಂಡರೆ ಸಾಕು. ಎಕ್ಸಾಮಿನರ್ ಈ ಮೂರರಲ್ಲಿ ಯಾವುದನ್ನೇ ಕೇಳಿದರೂ ಅದು ನಿಮಗೆ ಸುಲಭವಾಗಿ ದಕ್ಕುತ್ತದೆ. ಈಗ ನಮ್ಮ ಟೈಮ್ಲೈನನ್ನು 1930ಕ್ಕೆ ತರೋಣ. ನಾವೀಗ ಬೆಳಗಾವಿಯಿಂದ ನೇರವಾಗಿ ಕರಾವಳಿ ತೀರದ ಅಂಕೋಲಾಕ್ಕೆ ಹೋಗುತ್ತಿದ್ದೇವೆ. ರಾಷ್ಟ್ರಮಟ್ಟದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತಿದ್ದಾಗ ಕರ್ನಾಟಕದಲ್ಲಿ ಅಂಕೋಲಾ ಈ ಚಳುವಳಿಯ ಕೇಂದ್ರಬಿಂದುವಾಯಿತು. ಇದೇ ಕಾರಣಕ್ಕೆ ಅಂಕೋಲಾವನ್ನು ಕರ್ನಾಟಕದ ದಂಡಿ ಎಂದು ಕರೆಯಲಾಗುತ್ತದೆ. ಇದರ ಮೇಲೆ PSI IRB 2012ರಲ್ಲಿ ಬಂದ ಪ್ರಶ್ನೆ ಗಮನಿಸಿ. ಕರ್ನಾಟಕದಲ್ಲಿ 1930ರಲ್ಲಿ ಎಲ್ಲಿ ಉಪ್ಪಿನ ಸತ್ಯಾಗ್ರಹ ಮಾಡಲಾಯಿತು? ದಂಡಿ, ಮಂಗಳೂರು, ಕಾರವಾರ, ಅಂಕೋಲಾ. ಉತ್ತರ ನಮಗೆಲ್ಲರಿಗೂ ತಿಳಿದಿದೆ, ಅಂಕೋಲಾ. ಇದೇ 1930ರಲ್ಲಿ ಕರ್ನಾಟಕದ ಹಿರೇಕೇರೂರು, ಅಂಕೋಲಾ ಮತ್ತು ಸಿದ್ದಾಪುರದಲ್ಲಿ ಮತ್ತೊಂದು ಹೋರಾಟ ತೀವ್ರವಾಗಿತ್ತು. ಅದುವೇ ಕರ ನಿರಾಕರಣೆ ಚಳುವಳಿ, ಅಂದರೆ ಸರ್ಕಾರಕ್ಕೆ ತೆರಿಗೆ ಕಟ್ಟುವುದಿಲ್ಲ ಎಂಬ ಸತ್ಯಾಗ್ರಹ. ಈಗ KEA GTTC ಆಫೀಸರ್ 2024ರ ಇತ್ತೀಚಿನ ಪ್ರಶ್ನೆಯನ್ನು ನೋಡಿ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಕರ ನಿರಾಕರಣೆ ಚಳುವಳಿ ನಡೆಯಲಿಲ್ಲ? ಆಯ್ಕೆಗಳು: ಹಿರೇಕೇರೂರು, ಅಂಕೋಲಾ, ಸಿದ್ದಾಪುರ ಮತ್ತು ಚಿಕ್ಕೋಡಿ. ನಮ್ಮ ನಕ್ಷೆಯ ಪ್ರಕಾರ ಮೊದಲ 3 ಸ್ಥಳಗಳಲ್ಲಿ ಹೋರಾಟ ನಡೆದಿದೆ. ಆದ್ದರಿಂದ ಉತ್ತರ ಚಿಕ್ಕೋಡಿ. ಉಪ್ಪು ಮತ್ತು ತೆರಿಗೆಯ ಮೇಲಿನ ಹೋರಾಟಗಳು ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ನಡೆದವು ಎಂದು ತಿಳಿದಿರುವುದು ಇಂತಹ ನೆಗೆಟಿವ್ ಮಾದರಿಯ ಪ್ರಶ್ನೆಗಳನ್ನು ಎದುರಿಸಲು ನಮಗೆ ಸಹಾಯ ಮಾಡುತ್ತದೆ. ಮುಂದಿನ ಘಟ್ಟ 1938. ಈಗ ನಾವು ಮಂಡ್ಯ ಜಿಲ್ಲೆಯ ಶಿವಪುರಕ್ಕೆ ಹೋಗುತ್ತಿದ್ದೇವೆ. ಮೈಸೂರು ಸಂಸ್ಥಾನದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸದಂತೆ ಬ್ರಿಟಿಷರು ನಿಬಂಧನೆ ಹೇರಿದ್ದರು. ಇದನ್ನು ಧಿಕ್ಕರಿಸಿ T. ಸಿದ್ಧಲಿಂಗಯ್ಯನವರ ನೇತೃತ್ವದಲ್ಲಿ ನಡೆದದ್ದೇ ಪ್ರಸಿದ್ಧ ಶಿವಪುರ ಧ್ವಜ ಸತ್ಯಾಗ್ರಹ. ಎಕ್ಸಾಮ್ಗಳಲ್ಲಿ ಈ ಸ್ಥಳ ಎಲ್ಲಿದೆ ಎಂಬುದರ ಮೇಲೆ ಪದೇ ಪದೇ ಪ್ರಶ್ನೆ ಬಂದಿವೆ. PSI KSISF 2016ರಲ್ಲಿ ಧ್ವಜ ಸತ್ಯಾಗ್ರಹ ನಡೆದ ಶಿವಪುರ ಈ ಜಿಲ್ಲೆಯಲ್ಲಿದೆ. ಉತ್ತರ ಮಂಡ್ಯ. ಅದೇ ಪ್ರಶ್ನೆ PCKSRP ಮತ್ತು IRB ಪರೀಕ್ಷೆಯಲ್ಲೂ ರಿಪೀಟ್ ಆಗಿದೆ. PC ವೈರ್ಲೆಸ್ 2014ರಲ್ಲೂ ಕೇಳಲಾಗಿತ್ತು.
ಸತತವಾಗಿ ಒಂದೇ ಸ್ಥಳದ ಮಾಹಿತಿ ಕೇಳುತ್ತಿದ್ದಾರೆ. ಪರೀಕ್ಷೆಯ ದೃಷ್ಟಿಯಿಂದ ಶಿವಪುರ ಸತ್ಯಾಗ್ರಹ ಅಂದ ಕೂಡಲೇ ಮಂಡ್ಯ ಜಿಲ್ಲೆ ಎಂಬ ಸಂಬಂಧ ನಮಗೆ ನೆನಪಾಗಬೇಕು. ಇದು ಪರೀಕ್ಷೆಯಲ್ಲಿ ಬರುವ ಸುಲಭವಾದ ಅಂಕಗಳಲ್ಲೊಂದು. ಇತಿಹಾಸದ ಮತ್ತೊಂದು ಪ್ರಮುಖ ಘಟನೆಯೊಂದು 1938ರಲ್ಲಿ ನಡೆಯಿತು. ಅದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ಥ ಎಂಬ ಪುಟ್ಟ ಗ್ರಾಮದಲ್ಲಿ ಸಂಭವಿಸಿತು. ಏಪ್ರಿಲ್ 25ರಂದು ಧ್ವಜ ಹಾರಿಸಲು ಸೇರಿದ್ದ ಜನರ ಮೇಲೆ ಪೊಲೀಸರು ಗುಂಡಿನ ದಾಳಿ ನಡೆಸಿದರು. ಈ ದುರಂತದ ತೀವ್ರತೆಯಿಂದಾಗಿ ಇದನ್ನು ದಕ್ಷಿಣದ ಜಲಿಯನ್ ವಾಲಾಬಾಗ್ ಎಂದು ಕರೆಯಲಾಗುತ್ತದೆ. ಈ ಘಟನೆಯ ಬಗ್ಗೆ ಎಷ್ಟು ಬಾರಿ ಪ್ರಶ್ನೆಗಳು ಬಂದಿವೆ ನೋಡಿ. RSI HK 2015ರಲ್ಲಿ ಉತ್ತರ ವಿದುರಾಶ್ವತ್ಥ, DSI 2017, ಜೈಲರ್ 2017 ಮತ್ತು PSI KSISF ಮತ್ತು KSRP 2018ರಲ್ಲೂ ಇದು ರಿಪೀಟ್ ಆಗಿದೆ. PC ಕಾರ್ ಅಂಡ್ ಆರ್ 2008, PC ಕಾರ್ ಅಂಡ್ ಆರ್ 2017, PC ಕಾರ್ ಅಂಡ್ ಆರ್ 2017 ಮತ್ತು CPC 2016 ಪರೀಕ್ಷೆಗಳಲ್ಲೂ ಇದೇ ಪ್ರಶ್ನೆ. ನೋಡಿ, ಒಂದೇ ಸ್ಥಳದ ಮೇಲೆ 8 ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಪ್ರಶ್ನೆ ಕೇಳಲಾಗಿದೆ. ವಿದುರಾಶ್ವತ್ಥದ ಈ 8 ರಿಪೀಟೆಡ್ ಪ್ರಶ್ನೆಗಳನ್ನು ಗಮನಿಸಿದರೆ ಪರೀಕ್ಷಾ ಮಂಡಳಿ ಈ ಒಂದು ಸ್ಥಳಕ್ಕೆ ನೀಡುವ ಮಹತ್ವ ನಮಗೆ ಸ್ಪಷ್ಟವಾಗುತ್ತದೆ. ಈ ಒಂದು ಘಟನೆಯನ್ನು ನೆನಪಿಟ್ಟುಕೊಂಡರೆ ಅದು 8 ಬಾರಿ ಬಂದ ಪ್ರಶ್ನೆಗಳನ್ನು ಓದಿದಕ್ಕೆ ಸಮಾನ. ಈಗ ನಮ್ಮ ಕೊನೆಯ ಪಿಲ್ಲರ್, ಈ ಚಳುವಳಿಯನ್ನು ರೂಪಿಸಿದ ಸಂಸ್ಥೆಗಳು ಮತ್ತು ವ್ಯಕ್ತಿಗಳ ಬಗ್ಗೆ ತಿಳಿಯೋಣ. 1930ರಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಜನರ ಹಕ್ಕುಗಳಿಗಾಗಿ ಹೋರಾಡಿದ ಸಂಸ್ಥೆ ಯಾವುದು ಎಂದು PSI IRB HK 2016ನಲ್ಲಿ ಕೇಳಲಾಗಿತ್ತು. ಸರಿಯಾದ ಉತ್ತರ ಆರ್ಯ ಸಮಾಜ. ಹಾಗೆಯೇ RSI 2017ರ ಪ್ರಶ್ನೆ ಗಮನಿಸಿ. 1947ರ ಸ್ವಾತಂತ್ರ್ಯದ ಪೂರ್ವದಲ್ಲಿ ಮೈಸೂರಿನ ದಿವಾನರಾಗಿದ್ದವರು ಯಾರು? ಆ ಸಮಯದಲ್ಲಿ ಮೈಸೂರಿನ ದಿವಾನರಾಗಿದ್ದವರು ಸರ್ ಅರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್. ವ್ಯಕ್ತಿಗಳ ವಿಶೇಷ ನಾಮಗಳ ಬಗ್ಗೆ ಕೇಳುವಾಗ PC KSRP ಅಂಡ್ IRB 2020ಯಲ್ಲಿ ಕರ್ನಾಟಕ ಕೇಸರಿ ಯಾರು ಎಂದು ಕೇಳಲಾಗಿತ್ತು. ಇವರು ಗಂಗಾಧರ್ರಾವ್ ದೇಶಪಾಂಡೆ ಅವರು. ಬಿರುದುಗಳು, ಆಡಳಿತಾಧಿಕಾರಿಗಳು ಮತ್ತು ಸಂಸ್ಥೆಗಳ ಈ ಮಾಹಿತಿಯನ್ನು ನೇರವಾಗಿ ಕನೆಕ್ಟ್ ಮಾಡಿಕೊಳ್ಳುವುದು ಪರೀಕ್ಷೆಯಲ್ಲಿ ಸಮಯ ಉಳಿಸಲು ಸಹಕಾರಿಯಾಗುತ್ತದೆ. ವಿದ್ಯಾರ್ಥಿಗಳೇ, ಈಗ ನಾವು ಚರ್ಚಿಸಿದ ವಿಷಯಗಳನ್ನು ಒಮ್ಮೆ ವೇಗವಾಗಿ ಪುನರಾವರ್ತಿಸೋಣ. ನಾನು ಸ್ಥಳವನ್ನು ಹೇಳುತ್ತೇನೆ, ನೀವು ಅಲ್ಲಿ ನಡೆದ ಘಟನೆಯನ್ನು ನೆನಪು ಮಾಡಿಕೊಳ್ಳಿ. 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಗಾಂಧೀಜಿ. 1930ರಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆದದ್ದು ಅಂಕೋಲದಲ್ಲಿ. 1938ರ ಧ್ವಜ ಸತ್ಯಾಗ್ರಹ ಶಿವಪುರದಲ್ಲಾದ್ರೆ ದಕ್ಷಿಣದ ಜಲಿಯನ್ ವಾಲಾಬಾಗ್ ವಿದುರಾಶ್ವತ್ಥ ಮತ್ತು ಕರ್ನಾಟಕ ಕೇಸರಿ ಗಂಗಾಧರ್ರಾವ್ ದೇಶಪಾಂಡೆ. ಈ 10 ನಿಮಿಷಗಳಲ್ಲಿ ಕರ್ನಾಟಕ ಇತಿಹಾಸದ ವಿವಿಧ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾದ 19 ಪ್ರಶ್ನೆಗಳಿಗೆ ಬೇಕಾದ ತಳಹದಿಯನ್ನು ನಾವು ಸಿದ್ಧಪಡಿಸಿಕೊಂಡಿದ್ದೇವೆ. ಒಂದು ವಿಷಯದ ಸುತ್ತ ಹಳೆಯ ಪ್ರಶ್ನೆಗಳನ್ನು ಹೇಗೆ ಹೆಣೆಯಲಾಗಿದೆ ಎಂದು ಈಗ ನಿಮಗೆ ಅರ್ಥವಾಗಿರಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ಮತ್ತು HGA ಅಕಾಡೆಮಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಗೆ HGA ಅಕಾಡೆಮಿ ಯಾವಾಗಲೂ ಜೊತೆಗಿರುತ್ತದೆ. ಭೌಗೋಳಿಕ ಸ್ಥಳ ಮತ್ತು ಕಾಲವನ್ನು ಒಂದಕ್ಕೊಂದು ಬೆಸೆದು ಓದಿದಾಗ ಈ ಅಂಕಗಳು ನಿಮ್ಮದಾಗುತ್ತವೆ. ಇತಿಹಾಸ